ಪ್ರಿಯ ಸ್ನೇಹಿತರೆ, ಪೀಠಿಕೆಗೆ ಪ್ರವೇಶ ನೀಡದೆ ನೇರ ನನ್ನ ವಿಷಯಕ್ಕೆ ತರುತ್ತೇನೆ. ನನಗೆ ಇಲ್ಲಿ ಲಭಿಸಿದಂತಹ ವಿಷಯ ರೋಮನ್ ಸಾಮ್ರಾಜ್ಯದ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹಂಚಿಸಲು ಬೇಕಾಗಿದೆ. ಪ್ರಿಯ ಸ್ನೇಹಿತರೆ, ಕುರ್ಆನ್ನಲ್ಲಿ ರೋಮ್ ಸೂರತ್ನಲ್ಲಿ ಹೇಳಲ್ಪಡುತ್ತದೆ, ಅಲಿಫ್ ಲಾಮ್ ಮೀಮ್ ಗೂಲಿಬತಿರ್ ರೂಮ್. ಕುರ್ಆನ್ನಲ್ಲಿ ಪ್ರಸ್ತಾಪಿಸಲಾದಂತಹ ರೋಮ್ ಸಾಮ್ರಾಜ್ಯದ ಕುರಿತು, ರೋಮ್ ಪರಾಜಿತಗೊಂಡಿತು ಎಂದು ಪ್ರಸ್ತಾಪಿಸಲಾದಂತಹ ಆ ಸೂಕ್ತವನ್ನು ನೋಡುವಾಗ ರೋಮ್ ಸಾಮ್ರಾಜ್ಯದ ಕುರಿತು ಕೆಲವೊಂದು ಮಾಹಿತಿಗಳು ತಿಳಿಯುವುದು ನಮಗೆ ಕಡ್ಡಾಯವಾಗಿದೆ. ರೋಮ್ ಸಾಮ್ರಾಜ್ಯವು ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಶಕ 476ರವರೆಗೆ ಪ್ರಪಂಚದ ಚಾರಿತ್ರಿಕ, ಸಾಂಸ್ಕೃತಿಕ, ಅದು ಮಾತ್ರವಲ್ಲ ಪೂರ್ವಾತ್ಯ ಭಾಗದಲ್ಲೂ ಕೂಡ ಅದರ ಒಂದು ಆಡಳಿತವು ನಡೆದು ಬಂದಿದೆ. ರೋಮನ್ ಸಾಮ್ರಾಜ್ಯದ ಕುರಿತು ಹೇಳಬೇಕಾದರೆ ಈ ಒಂದು 5 ನಿಮಿಷ ಸಮಯ ಸಾಕಾಗಲ್ಲ. ಮೊದಲನೇದಾಗಿ ಹೇಳುವುದೆಂದರೆ ಒಂದು 13 ವಿಷಯಗಳು ನಾನು ಹೇಳ್ತೇನೆ. ಇತಿಹಾಸ ನೋಡಿದಾಗ ಆರಂಭದ ಇತಿಹಾಸ ಹೇಗಿತ್ತು, ರೋಮನ್ ಸಾಮ್ರಾಜ್ಯದ ಆರಂಭದ ಇತಿಹಾಸ ಹೇಗಿತ್ತು. ಎರಡನೇದು ಅಲ್ಲಿ ಪ್ರಮುಖರಾದಂತಹ ಜೂಲಿಯಸ್ ಸೀಸರ್ನ ವಿಷಯ. ಮೂರನೇದು ಅಗಸ್ಟಸ್. ನಾಲ್ಕನೇದು ರೋಮನ್ ಸಾಮ್ರಾಜ್ಯದ ಪತನ ಹೇಗಾಯಿತು, ರೋಮನ್ ಸಾಮ್ರಾಜ್ಯದ ಕೊಡುಗೆಗಳೇನು, ಅಲ್ಲಿರುವಂತಹ ಕಾನೂನುಗಳೇನು, ಅಲ್ಲಿರುವಂತಹ ಸಾಹಿತ್ಯಗಳೇನು, ಅಲ್ಲಿರುವಂತಹ ಧರ್ಮ ಮತ್ತು ತತ್ವಶಾಸ್ತ್ರದ ಕುರಿತು, ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪಗಳು, ಹಾಗೆ ಬಾಹ್ಯ ಪ್ರಕಾರಗಳು, ಹೀಗೆ 13 ವಿಷಯಗಳಿವೆ. ಎಲ್ಲವೂ ಹೇಳಲು ಸಾಧ್ಯವಿಲ್ಲ. ನಾನು ಹೇಳುವಂತ ವಿಷಯ ಆರಂಭದ ಇತಿಹಾಸ ಹೇಗಿತ್ತು, ರೋಮನ್ ಸಾಮ್ರಾಜ್ಯದ ಆರಂಭದ ಇತಿಹಾಸ ಹೇಗಿತ್ತು. ಪ್ರಿಯ ಸ್ನೇಹಿತರೆ, ಈ ರೋಮನ್ ಎಂಬಂತಹ ಆ ರೋಮನಿಯ ಜನ ಸಮೂಹವು ಮೆಡಿಟೇರಿಯನ್ ತೀರದಲ್ಲಾಗಿದ್ದರು. ಅವರ ವಾಸಸ್ಥಳ ಮೆಡಿಟೇರಿಯನ್ ಅಲ್ಲಾಗಿತ್ತು. ಇವರ ಭಾಷೆಯು ಲ್ಯಾಟಿನ್ ಭಾಷೆಯಾಗಿತ್ತು. ಅಂದ್ರೆ ಈ ರೋಮನಿನ ಜನಸಮೂಹ ಭಾಷೆ ಲ್ಯಾಟಿನ್ ಆಗಿತ್ತು. ಸುಮಾರು ಕ್ರಿಸ್ತಪೂರ್ವ 2000 ವೇಳೆಗೆ ಮೆಡಿಟೇರಿಯನ್ ಸಮುದ್ರ ತೀರದಲ್ಲಿ ಜೀವಿಸುತ್ತಿದ್ದ ಆ ಒಂದು ಜನಸಮೂಹವು ಇಟಲಿಗೆ ಏನ್ ಮಾಡ್ತದೆ, ಆಗಮಿಸ್ತದೆ. ಇಟಲಿಗೆ ಆಗಮಿಸಿ ಯಾವುದೇ ಒಂದು ಹೆಚ್ಚನು ಆರಂಭದ ಇತಿಹಾಸದ ಕುರಿತು ಹೆಚ್ಚನು ಮಾಹಿತಿಗಳು ಲಭ್ಯವಿಲ್ಲದ ಕಾರಣ ಕಥೆಗಳ ಪ್ರಕಾರ ಸುಮಾರು ಕ್ರಿಸ್ತಪೂರ್ವ 753ರಲ್ಲಿ ರೋಮ್ಲಸ್ ಮತ್ತು ರೀಮಸ್ ಎಂಬ ಇಬ್ಬರು ಸಹೋದರರು ಸೇರಿ ನಮ್ಮ ಟೈಬರ್ ನದಿಯ ತೀರದಲ್ಲಿರುವಂತಹ ಪ್ಯಾಲಿಟೈನ್ ಬೆಟ್ಟದ ಮೇಲೆ ಏನ್ ಮಾಡ್ತಾರೆ, ರೋಮನ್ ಎಂಬಂತಹ ಒಂದು ನಗರವನ್ನು ಸ್ಥಾಪಿಸ್ತಾರೆ. ರೋಮನ್ ಆ ಒಂದು ಇಬ್ಬರು ದೊರೆಗಳು ಸ್ಥಾಪಿಸಿದಂತಹ ಆ ಒಂದು ರೋಮನ್ ನಗರವು ತದನಂತರದ ಕಾಲದಲ್ಲಿ ಏನ್ ಮಾಡ್ತಾರೆ, ಇಬ್ಬರಲ್ಲೂ ಕೂಡ ಸ್ಥಾನದ ಕುರಿತಾಗಿ ಕೆಲವೊಂದು ವೈರತ್ವ ನಡೆದು ಅಲ್ಲಿ ರೀಮಸ್ ಅನ್ನು ಸಾಯಿಸಿ ರೋಮ್ಲೆಸ್ ಏನ್ ಮಾಡ್ತಾನೆ, ತನ್ನ ಸ್ಥಾನವನ್ನು ತನ್ನ ದೊರೆಯಾಗಿ ಆ ಒಂದು ರೋಮನ್ನಿನನ್ನು ಅವನ ಕೈವಶಕ್ಕೆ ತೆಗೆದುಕೊಳ್ತಾನೆ. ಇದರಿಂದ ಅವನು ಮಾಡಿದಂತಹ ಒಂದು ಕೆಲವೊಂದು ವಿಷಯವೇನೆಂದರೆ, ಅವನು ಶ್ರೀಮಂತರನ್ನು ಪೇಟ್ರಿಷಿಯನ್ನರು ಬಂದು ಜನಸಾಮಾನ್ಯರು ಫ್ಲೇಬಿಯನ್ನರಾಗಿ ವಿಂಗಡಿಸಿ ಅಲ್ಲಿ ಅವನು ತನ್ನ ಸಾಮ್ರಾಜ್ಯವನ್ನು ನಡೆಸುತ್ತಾನೆ. ಇದರಿಂದ ಬೇಸತ್ತು ಹೋದಂತಹ ಈ ಫ್ಲೇಬಿಯನ್ನರು ಮಾಡ್ತಾರೆ, ಸುಮಾರು 707 ಕ್ರಿಸ್ತಪೂರ್ವ 707ಕ್ಕೆ ಅವರೊಂದು ಯುದ್ಧ ಮಾಡಿ ತನ್ನ ಫ್ಲೇಬಿಯನ್ನರು ತನ್ನ ಜಯವನ್ನು ಮಾಡ್ತಾರೆ. ಅಂದ್ರೆ ಜನಸಾಮಾನ್ಯರು ಅವರಿಂದ ಬೇಸತ್ತು ಹೋದ ಕಾರಣದಿಂದ. ಇಷ್ಟು ಮಾತ್ರವಲ್ಲ, ನಂತರದ ಕಾಲದಾಗಿಲ್ಲಿ ಈ ರೋಮ್ಲೆಸ್ ಅವನ ಅಸುನಿಗಿದ ಬಳಿಕವಾಗಿದೆ ಅಲ್ಲಿ ಗಣರಾಜ್ಯ ಬರುವುದು. ಮೊದಲನೇ ದೊರೆಗಳು, ನಂತರ ಗಣರಾಜ್ಯವಾಗಿ ಆ ಒಂದು ಸರ್ಕಾರದಲ್ಲಿ ಬರುತ್ತದೆ. ಪ್ರಪ್ರಥಮವಾಗಿ ಗಣರಾಜ್ಯ ರಿಪಬ್ಲಿಕ್ ಎಂಬಂತಹ ಒಂದು ವಿಷಯವನ್ನು ಸ್ಥಾಪಿಸಿದ್ದು ಅದು ರೋಮನ್ ಸಾಮ್ರಾಜ್ಯವಾಗಿದೆ. ಪ್ರಿಯ ಸ್ನೇಹಿತರೆ, ತದನಂತರದ ಕಾಲದಲ್ಲಿ ಗಣರಾಜ್ಯ ಬಂದು ಅದರಲ್ಲೂ ಕೂಡ ಕೆಲವರು ಬಂದು ಅಲ್ಲಿ ಕೂಡ ಪೆಟ್ರಿಷಿಯನ್ ಪೆಬ್ಲಿಯನ್ನರು ಎಂಬಂತಹ ಕೆಲವೊಂದು ವೈರತ್ವ ಬಂದು ಅಲ್ಲಿ ಕೂಡ ಫ್ಲೇಬಿಯನ್ನರು ಆಗುತ್ತಾರೆ. ತದನಂತರ ನಮ್ಮ ಟ್ಯುನೀಷಿಯಾದ ಕ್ಯಾಪಿಟಲ್ ಆಗಿರುವಂತಹ ಕಾರ್ಥೇಜ್ ಎಂಬಂತಹ ಒಂದು ಸ್ಥಳವನ್ನು ವಶಪಡಿಸಲು ಬೇಕಾಗಿ 118 ವರ್ಷಗಳ ಕಾಲ ಫ್ಯೂನಿಕ್ ಯುದ್ಧ ಎಂಬಂತಹ ಹೆಸರುವಾಸಿ ಆ ಯುದ್ಧದಲ್ಲಿ ಅವರು ಫ್ಯೂನಿಕ್ ಯುದ್ಧವನ್ನು ಮಾಡಿ ಅಲ್ಲಿ ಏನ್ ಮಾಡ್ತಾರೆ, ಅವರು ಆ ರೋಮನ್ ಸಾಮ್ರಾಜ್ಯವನ್ನು ವಿಶಾಲ ಮಾಡುತ್ತಾರೆ. ಹೀಗೆ ರೋಮನ್ ಸಾಮ್ರಾಜ್ಯ ವಿಶಾಲವಾಗುತ್ತಾ ಎಲ್ಲವೂ ಕಡೆ ಕೂಡ ಅವರದೊಂದು ವ್ಯಾಪಕವಾಗಿ ಅವರ ಸಾಮ್ರಾಜ್ಯ ನಡೆದು ಹೋಗುತ್ತದೆ. ಇದು ಮೊದಲ ಅಧ್ಯಾಯ ಮಾತ್ರ. ಇನ್ಶಾಅಲ್ಲಾ ನನ್ನ ಈ ಒಂದು ಮಾತಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. Next, let's bow.
अस्सलामु अलैकुम वरहमतुल्लाहि वबरकातुहू। अल्हम्दुलिल्लाहि रब्बिल आलमीन वल आक़िबतुल लिल मुत्तक़ीन अस्सलातु वस्सलामु अला अशरफिल मुरसलीन अम्मा बअद फ़अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम। ಪ್ರೀತಿಯ ಉಸ್ತಾದರೇ ಹಾಗೂ ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವ ಪ್ರೀತಿಯ ಮುತಅಲ್ಲಿಮ್ ಮಿತ್ರರೇ, ಇತಿಹಾಸ ಭಾಷಣದಲ್ಲಿ ನನಗೆ ಅರ್ಪಿತವಾದ ವಿಷಯ ಕಂಚು ಯುಗದ ನಾಗರಿಕತೆ ಎಂದು ಕರೆಯಲ್ಪಡುವ ಸಿಂಧೂ ನಾಗರಿಕತೆಯಾಗಿದೆ. ಇತಿಹಾಸವನ್ನು ಕಲಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಒಂದು ದೇಶದ ಇತಿಹಾಸವೆಂದರೆ ಆ ದೇಶದ ರಾಜಾಡಳಿತ ಅಥವಾ ಆ ದೇಶ ನಡೆಸಿದ ದಂಡಯಾತ್ರೆಗಳು ಅಥವಾ ಆ ದೇಶ ನಡೆಸಿದ ಸಣ್ಣ ಪುಟ್ಟ ಯುದ್ಧಗಳು, ಅವರ ಗೆಲುವು ಸೋಲು, ಅವರ ಅಳಿವು ಉಳಿವು ಮಾತ್ರವಲ್ಲ. ಒಂದು ದೇಶದ ಇತಿಹಾಸವೆಂದರೆ ಆ ದೇಶವು ಸರಿಯಾದ ಆಧಾರಗಳಿಲ್ಲದೆ ರಚಿಸಿದಂತಹ ಭವ್ಯ ಚಿತ್ರಪುಟಗಳು ಕೂಡ ಅಲ್ಲ. ಒಂದು ದೇಶದ ಇತಿಹಾಸವೆಂದರೆ ಆ ಇತಿಹಾಸದ ಕಾಲದಲ್ಲಿ ಅಲ್ಲಿ ನೆಲೆಸಿದ ಜನರ ಜೀವನ, ಅವರ ಸಂಸ್ಕೃತಿ, ಅವರ ಧಾರ್ಮಿಕ ಕಾರ್ಯಗಳು, ಅವರ ಭಾಷೆ, ಅವರ ರೀತಿ ಎನ್ನು ಒಳಗೊಂಡಂತಹ ಒಂದು ವಿಷಯವಾಗಿದೆ. ಪ್ರೀತಿಯ ಸಹೋದರರೇ, ಹರಪ್ಪ ಸಂಸ್ಕೃತಿ ಕ್ರಿಸ್ತಪೂರ್ವ 2500ರಿಂದ 1800 ರವರೆಗೆ ಉಳಿದು ನಿಂತಿದೆ. ಪ್ರೀತಿಯ ಸಹೋದರರೇ, ಈ ಒಂದು ನಾಗರಿಕತೆಯು ಪಾಕಿಸ್ತಾನದ ಪಂಜಾಬಿನಲ್ಲಿ ಆಗಿದೆ. ಈ ಒಂದು ನಾಗರಿಕತೆಯನ್ನು ಗುರುತಿಸಲ್ಪಟ್ಟದ್ದು ಹರಿಯಾಣ, ರಾಜಸ್ಥಾನ್, ಗುಜರಾತ್ ಇವೆಲ್ಲವೂ ಕೂಡ ಸಿಂಧೂ ನಾಗರಿಕತೆಯಲ್ಲಿ ಒಳಗೊಂಡಿದೆ. ಪ್ರೀತಿಯ ಸಹೋದರರೇ, ಸಿಂಧೂ ನಾಗರಿಕತೆಯ ಅತ್ಯಂತ ಒಂದು ರೋಚನೀಯ ಒಂದು ವಿಷಯವೆಂದರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆಯಾಗಿದೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯು ಕೂಡ ಅತ್ಯಂತ ಸುಂದರ ಮತ್ತು ಅಚ್ಚುಕಟ್ಟಾಗಿತ್ತು. ಅವರ ಮನೆಗಳು, ಅವರು ಮನೆ ತಯಾರಿಸಿದ ರೀತಿಗಳು, ಈ ಎಲ್ಲಾ ರೀತಿಗಳು ರಮಣೀಯಕರವಾಗಿತ್ತು. ಅವರು ಕೆಂಪು ಮಣ್ಣಿನಿಂದ ಸುಟ್ಟು ತಯಾರಿಸಿದ ಇಟ್ಟಿಗೆಗಳಿಂದ ಮನೆಯನ್ನು ನಿರ್ಮಿಸುತ್ತಿದ್ದರು. ಮತ್ತು ಸಿಂಧೂ ನಾಗರಿಕತೆಯ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಮೊಹೆಂಜೋದಾರೋ ಎನ್ನುವುದು. ಇಲ್ಲಿ ಸಿಂಧೂ ನಾಗರಿಕತೆಯ ಈಜುಕೊಳವನ್ನು ಕಂಡು ಹಿಡಿಯಲಾಗಿದೆ. ಅತ್ಯಂತ ಅಚ್ಚುಕಟ್ಟಾದ ಈಜುಕೊಳವನ್ನು ಅವರು ತಯಾರಿಸಿದ್ದರು. ಮತ್ತು ಅಲ್ಲಿಯ ಚರಂಡಿ ವ್ಯವಸ್ಥೆಗಳು ಮತ್ತು ಅದನ್ನು ಸ್ವಚ್ಛಪಡಿಸಲು ಇಂಗು ಗುಂಡಿಗಳನ್ನು ಅವರು ತಯಾರಿಸಿದ್ದರು. ಅವರ ಮುದ್ರೆಗಳು, ಅವರ ಮಾತೃ ದೇವತೆಗಳು ಇವೆಲ್ಲವೂ ಕೂಡ ಒಂದು ಆಶ್ಚರ್ಯಭರಿತವಾಗಿತ್ತು. ಇಷ್ಟು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಒಂದು ಫಲಿತಾಂಶ ಹೊರ ಬರ್ತಾ ಇದೆ. ಮಿಡ್ ಝೋನ್ ಫಿಕ್ಹ್ ಸ್ಪೀಡ್ ಫಲಿತಾಂಶ. First prize going to just number 216 Ifad Pujalagathe, team Dijila. Second prize is going to just number 227 Mudassir Dalagatte, team Dijila. Third prize is going to just number 213 Sawad Kabaka. Once again team Dijila.
ಮತ್ತೊಂದು ಫಲಿತಾಂಶ ಬರ್ತಾ ಇದೆ. ಐಡಿಯಲ್ ಟಾಕ್ ಜನರಲ್ ಸೆಷನ್. ಫಸ್ಟ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 428 ಸಲ್ಮಾನ್ ಖಾನ್ ಗಂಗೂರಿ ಟೀಮ್ ಡಿಜಿಲಾ. Second prize going to chess number 403 Alam Basha Gangavati team Furat. Third prize going to chess number 425 Samir Khan Beltangadi team Dijila. ಮತ್ತೊಂದು ಫಲಿತಾಂಶ ಬರ್ತಾ ಇದೆ. ಮಿಡ್ ಝೋನ್ ಆರ್ಟಿಕಲ್ ರೈಟಿಂಗ್ ಕನ್ನಡ. ಫಸ್ಟ್ ಪ್ರೈಸ್ ಗೋಯಿಂಗ್ ಟು ಚೆಸ್ ನಂಬರ್ 202 ಅಹಮದ್ ರಜಾ ಹಾವೇರಿ ಟೀಮ್ ಫುರಾತ್. Second prize going to chess number 213 Sawad Kabaka team Dijila. Third prize going to once again 216 Ifad Punagatte team.